ಚಳಿಯಲ್ಲಿ ಟುನಿಯ ಸ್ವೆಟರ್ ವ್ಯಾಪಾರ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಬೆಳಗ್ಗೆನೆ ವಾತಾವರಣ ತುಂಬಾನು ಬದಲಾಗಿತ್ತು. ನಿನ್ನೆ ತನಕ ಸಾಧಾರಣವಾಗಿ ಬೀಸ್ತಾ ಇದ್ದ ಗಾಳಿ ಇವಾಗ ತುಂಬಾನು ತಂಪಾಗಿ ಬೀಸ್ತಾ ಇತ್ತು. ಆ ಚಳಿನ ತಡ್ಕೊಳಕ್ಕಾಗದೆ ಊರಿನಲ್ಲಿದ್ದವರು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಟುನಿಗುಬ್ಬಚ್ಚಿ ಯಾವಾಗ್ಲೂ ತರ ಬೆಳಿಗ್ಗೆ ಬೇಗನೆ ಎದ್ಲ. ಮನೇಲಿ ಒಲೆ ಕತ್ಸಿ ಅಡ್ಗೆ ಮಾಡ್ಬೇಕು ಅಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಹತ್ತಿರ ಹೋದ್ಲು. ಬುಜ್ಜಿ, ಎದ್ದೇಳಮ್ಮ, ಬೆಳಿಗ್ಗೆ ಆಯ್ತು. ಆದ್ರೆ ಹೊರಗಡೆ ನೋಡ್ದ ಎಷ್ಟೊಂದು ಮಂಜು ಬೀಳ್ತಾ ಇದೆ ಅಂತ ತುಂಬಾ ಚಳಿ ಆಗ್ತಿದೆ. ಬುಜ್ಜಿ ಹೊತ್ಕೊಂಡಿದ್ದ ಆ ಕಂಬಳಿನ ತೆಗೆಯದೆ ಅವಳ ತಾಯಿ ಹತ್ರ, ಅಮ್ಮ, ಏನಮ್ಮ, ಯಾಕೆ ನನ್ನ ಎಬ್ಬಿಸ್ತೀರಾ? ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ. ನನ್ನ ರೆಕ್ಕೆ ಆಡ್ಸಕ್ ಆಗ್ತಿಲ್ಲ. ನೀವು ಹೋಗಿ ಹಾಲು ತಗೊಂಬನ್ನಿ. ನನ್ನಿಂದ ಇವಾಗ ಎದ್ದೊಳಕ್ಕಾಗಲ್ಲ. ನೀವು ಬರುವ ತನಕ ನಿದ್ರೆ ಮಾಡ್ತೀನಿ. ಮನೆಯಲ್ಲಿ ಸೌದೆ ಎಲ್ಲ ಖಾಲಿ ಆಯ್ತು. ಎದ್ದೇಳು, ನನಗೆ ಎದ್ದು ಸ್ವಲ್ಪ ಸಹಾಯ ಮಾಡು. ಯಾವಾಗ್ಲೂ ತಿನ್ನದೇನಾ? ಅಮ್ಮ, ನನ್ನಿಂದ ಆಗಲ್ಲ. ನಂಗೆ ತುಂಬಾ ಚಳಿ ಆಗ್ತಿದೆ. ನೀವೇ ಹೋಗಿ ಕೆಲಸ ಮಾಡಿ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ, ಈ ಹುಡುಗಿಗೆ ಯಾವಾಗಲೂ ಉದಾಸೀನಾನೇ. ಆವಾಗ್ಲೇ ಹೊರಗಡೆಯಿಂದ ಚಿಚುಕಾಗಿ ಕೆಚ್ಚುವ ಶಬ್ದ ಟುನಿಗೆ ಕೇಳಿಸ್ತು. ಚಿಚುಕಾಗಿ ಜೋರಾಗಿ, ಅಯ್ಯೋ ಹಬ್ಬಾ, ಚಳಿ ಚಳಿ ಚಳಿಗೆ ಸಾಯ್ತಾ ಇದ್ದೀನಿ. ಲೇ ಚಿನ್ನು, ಚಿನ್ನು, ಎಲ್ಲೋ ನನ್ನ ಮಂಕಿ ಕ್ಯಾಪ್ ಹಾಕೊಳ್ದೆ ಹೊರಗಡೆ ಹೋದ್ರೆ ಚಳಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ಚಳಿಗೆ ನನ್ನ ಸೌಂದರ್ಯ ಎಲ್ಲ ಹೋಗ್ತಾ ಇದೆ. ಬೇಜಾರಾಗ್ತಿದೆ ನಂಗೆ. ಟುನಿಗುಬ್ಬಚ್ಚಿ ಮನೆಯಿಂದ ಹೊರಗಡೆ ಬಂದ್ಲು. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಒಂದು ಮರದ ಕೆಳಗಡೆ ಚಳಿ ತಡ್ಕೊಂಡು ನಿಂತ್ಕೊಂಡಿದ್ರು. ಆವಾಗ ಚೋಟಿಗಳಿಂದ ಚಳಿ ತಡ್ಕೊಳಕ್ಕಾಗ್ಲಿಲ್ಲ. ಏನ್ ತುನಿ, ಇಷ್ಟೊಂದು ಚಳಿ ಆಗ್ತಾ ಇದೆ. ನನ್ನ ಬನ್ನುಗೆ ಹಾಕೊಳ್ಳಿಕ್ಕೆ ರಾತ್ರಿಯಲ್ಲಿ ಏನೂ ಇಲ್ಲ. ಹೌದು ಚೋಟು, ಎಲ್ಲರ ಪರಿಸ್ಥಿತಿನೂ ಹಾಗೇನೇ ಇದೆ. ಮೊದಲು ಮಗಿ ಅವರ ಅಂಗಡಿಗೆ ಹೋಗಿ ಸ್ವೆಟರ್ ಇದೆಯಾ ಅಂತ ನೋಡಿ ಬರೋಣ ಬಾ. ಇಬ್ರು ಚಳಿ ತಡ್ಕೊಳಕ್ಕಾಗದೆ ಅಲ್ಲಿಂದ ಮಹಿಹದ್ದಿನ ಅಂಗಡಿಗೆ ಹೋದ್ರು. ಮಹಿಹದ್ದು ಹೊರಗಡೆ ಬೆಂಕಿ ಹಾಕೊಂಡು ಅದರ ಸುತ್ತಮುತ್ತ ಕೂತ್ಕೊಂಡು, ತುನಿ, ಚೋಟು, ಬನ್ನಿ, ಏನ್ ಬೇಕು ನಿಮ್ಗೆ? ಈ ಚಳಿಗೆ ಅಂಗಡಿ ಕೂಡ ಓಪನ್ ಮಾಡಕ್ಕೆ ಆಗದೆ ಹಾಗೇನೆ ಕೂತಿದ್ದೀನಿ. ಮಗಿ, ಮಕ್ಕಳಿಗೆ ಸ್ವೆಟರ್ ಬೇಕಾಗಿತ್ತು. ಅಂಗಡಿಯಲ್ಲಿ ಸ್ವೆಟರ್ ಇದೆಯಾ ಅಂತ ಕೇಳಲಿಕ್ಕೆ ಬಂದು. ಅಯ್ಯೋ, ಎಲ್ಲಿ ತುನಿ, ಸ್ವೆಟರ್ ಎಲ್ಲ ಖಾಲಿ ಆಯಿತು. ಚಳಿ ಇನ್ನೂ ಬಂದಿಲ್ಲ ಅಂತ ಸ್ವೆಟರ್ ಕೂಡ ತರದೆ ಹಾಗೆ ಇದ್ದೆ. ಹಳೆ ಸ್ಟಾಕ್ಗಳೆಲ್ಲ ಕೂಡ ಖಾಲಿ ಆಗ್ಬಿಟ್ಟಿದೆ. ಸ್ವೆಟರ್ ತರಬೇಕಂದ್ರೆ ಹೋಗ್ಬೇಕು, ನನಗೆ ಹೋಗಕ್ಕೂ ಆಗ್ತಾ ಇಲ್ಲ. ಅದನ್ನು ಕೇಳಿದ ತಕ್ಷಣ ಟುನಿ ಹಾಗೂ ಚೋಟುವಿನ ಮುಖಗಳು ಬಾಡಿ ಹೋಯಿತು. ಅಯ್ಯೋ ತುನಿ, ಒಂದು ವಾರ ಅಂದ್ರೆ ಮಕ್ಕಳು ಚಳಿಯಲ್ಲಿ ತುಂಬಾನೇ ಒದ್ದಾಡ್ಬಿಡ್ತಾರೆ. ಇವಾಗ ಮಕ್ಕಳಿಗೆ ಏನ್ ಮಾಡೋದು? ಟುನಿಗುಬ್ಬಚ್ಚಿ ಒಂದು ಕ್ಷಣ ಅವಳು ಆಲೋಚನೆ ಮಾಡಿದ್ಲು. ಚೋಟು, ನನಗೆ ಒಂದು ಆಲೋಚನೆ ಬಂದಿದೆ. ಹೌದಾ? ಏನ್ ಆಲೋಚನೆ? ನಮ್ಮಮ್ಮ ನನಗೆ ಸ್ವೆಟರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಹಳೆಯ ಉಲ್ಲನ್ ಸ್ವಲ್ಪ ಇದೆ, ಅದರಿಂದ ಸ್ವಲ್ಪ ಸ್ವೆಟರ್ನ ಮಾಡೋಣ. ಹೌದಾ? ಪರವಾಗಿಲ್ವೇ? ನಿನಗೆ ಸ್ವೆಟರ್ ಮಾಡ್ಲಿಕ್ಕೆ ಗೊತ್ತಾ? ಉಲ್ಲನಲ್ಲಿ ಎಷ್ಟು ಮಾಡ್ಬೋದು? ಅದಕ್ಕೇನೆ ಇದನ್ನ ವ್ಯಾಪಾರವಾಗಿ ಮಾಡೋಣ ಅಂತ ಇದ್ದೀನಿ. ನೀವು ಯಾರಾದರೂ ಟೌನಿಗೆ ಹೋಗಿ ಒಳ್ಳೆ ಉಲ್ಲನನ್ನು ತಂದುಕೊಟ್ರೆ ನಾನು ಮನೆಯಲ್ಲೇ ಸ್ವೆಟರ್ನ ಮಾಡ್ತೀನಿ. ಆವಾಗ ಈ ಊರಿನ ಮಕ್ಕಳಿಗೆ, ಜನರಿಗೂ ಒಳ್ಳೇದು, ನನಗೂ ಕೂಡ 4 ಹಣ ಸಂಪಾದನೆ ಮಾಡ್ಬೋದು. ಯಾರಾದರೂ ಹಾಗೆ ಮಾಡ್ಬೋದಾ? ತುನಿ, ಇದು ಒಳ್ಳೆ ಆಲೋಚನೆ. ನಾನು ಕೂಡ ನನ್ನ ಗಾಡಿನ ಟೌನಿಗೆ ಕಳಿಸಿ ಒಳ್ಳೆ ಹುಲ್ಲನ್ನ ತರಿಸ್ತೀನಿ. ನೀನು ಇದೇ ರೀತಿ ಹುಲ್ಲನ್ನ ಮಾಡಿ ವ್ಯಾಪಾರ ಮಾಡು. ಅದು ಕೂಡ ಒಳ್ಳೇದು ತಾನೇ? ಟುನಿಗುಬ್ಬಚ್ಚಿ ಅಲ್ಲಿಂದ ವೇಗವಾಗಿ ಮನೆಗೆ ಹೋದ್ಲು. ಅವಳ ಮನೆಯ ಆಟಕದ ಮೇಲೆ ಇರುವ ಹುಲ್ಲನ್ ಹಾಗೂ ಸೂಜಿನ ಅವಳು ಕೆಳಗಡೆ ತೆಗೆದ್ಲು. ಆವಾಗ್ಲೂ ಬುಜ್ಜಿಗುಬ್ಬಚ್ಚಿ ಇನ್ನೂ ನಿದ್ರೆ ಮಾಡ್ತಾನೆ ಇದ್ಲು. ಬುಜ್ಜಿ, ಎದ್ದೇಳು, ನಾವು ವ್ಯಾಪಾರವನ್ನು ಆರಂಭಿಸೋಣ. ನೀನು ನನಗೆ ಸಹಾಯ ಮಾಡು. ಬುಜ್ಜಿ ತಕ್ಷಣ ಎದ್ದು ಬಂದು, ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ನೀವು ಸ್ವೆಟರ್ನ ಮಾಡ್ತೀರಾ? ನನಗೆಲ್ಲ ಈ ಚಳಿಯಲ್ಲಿ ನಿಮಗೆ ಸಹಾಯ ಮಾಡಕ್ಕೆ ಆಗಲ್ಲಮ್ಮ, ನನ್ನಿಂದ ಆಗಲ್ಲ. ಯಾಕೆ ಬುಜ್ಜಿ ಇಷ್ಟೊಂದು ಉದಾಸೀನ ಪಡ್ತೀಯಾ? ಇಲ್ಲಿ ನೋಡು, ಈ ಉಲ್ಲನಿಂದ ಸ್ವೆಟರ್ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ? ನೀ ನನಗೆ ಸಹಾಯ ಮಾಡಿದ್ರೆ ಈ ಕೆಂಪು ಬಣ್ಣದಿಂದ ನಿನಗೆ ಒಳ್ಳೆ ಸ್ವೆಟರ್ನ ಮಾಡ್ಕೊಡ್ತೀನಿ. ರಾಜಕುಮಾರಿ ರೀತಿ ಇರ್ತೀಯ. ಹೌದಮ್ಮ, ನಾನು ರಾಜಕುಮಾರಿ ರೀತಿ ಇರ್ತೀನ? ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀನಾ? ಸರಿ ಅಮ್ಮ, ಕೊಡಿ ಹುಲ್ಲನ್ನ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಮ್ಮ. ಟುನಿಗುಬ್ಬಚ್ಚಿ ಆ ಹುಲ್ಲನಿಂದ ಸ್ವೆಟರ್ ಮಾಡಕ್ಕೆ ಶುರು ಮಾಡಿದ್ಲು.
ಅಷ್ಟರಲ್ಲಿ 2 ದಿನದಲ್ಲಿ ಮಹಿಹದ್ದು ಪಟ್ಟಣದಿಂದ ಸುಮಾರು ಉಲ್ಲನ್ಗಳನ್ನ ತಗೊಂಡ್ ಬಂದ್ಲು. ಕೆಲವು ದಿನಗಳಲ್ಲಿ ತುನಿಗುಬ್ಬಚ್ಚಿ ಆ ಉಲ್ಲನ್ಗಳ ಸಹಾಯದಿಂದ 10 ತರದ ಸ್ವೆಟರ್ಗಳನ್ನ ಚೆನ್ನಾಗಿ ಮಾಡಿ ಅದನ್ನ ಸಂತೆಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ತಗೊಂಡು ಹೋದ್ಲು. ಆ ಸ್ವೆಟರ್ಗಳನ್ನ ನೋಡಿ ಪಕ್ಷಿಗಳು ಎಲ್ರು ಕೂಡ ತುನಿಯ ಅಂಗಡಿಯ ಹತ್ತಿರ ಬಂದ್ರು. ವಾವ್ ತುನಿ, ನೀನ್ ಎಷ್ಟ್ ಚೆನ್ನಾಗಿ ಸ್ವೆಟರ್ನ ಮಾಡಿದೀಯಾ. ಆ ಹಸಿರು ಕಲರ್ ಸ್ವೆಟರ್ನ ನಮ್ ಬನ್ನು ಕೊಡು, ಚೆನ್ನಾಗಿರುತ್ತೆ. ನಿನ್ ಜೊತೆ ಎಲ್ಲ ಹಣ ಕೇಳಕ್ಕಾಗುತ್ತಾ? ಬನ್ನುಗೆ ತಾನೆ, ಬೇರೆಯವರಿಗಾದ್ರೆ 50 ರೂಪಾಯಿ. ತುನಿ, ನನಗೆ ಆ ನೀಲಿ ಬಣ್ಣದ ಸ್ವೆಟರ್ ಕೊಡು, ಅದು ನನಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವೆಟರ್ ತುಂಬಾ ಮೃದುವಾಗಿದೆ, ಬೆಲೆ ಕೂಡ ತುಂಬಾ ಕಡಿಮೆ. ನಮ್ಮ ಜನರ ನಡುವೆ ಯಾಕೆ ಬೆಲೆನ ಜಾಸ್ತಿ ಮಾಡಬೇಕು? ಒಳ್ಳೆ ಹುಲ್ಲನ್ನ ಯೂಸ್ ಮಾಡಿದೀನಿ, ಅದಕ್ಕೆ ಚೆನ್ನಾಗಿದೆ. ಆ ದಿನ ಸಂಜೆ ಸಮಯನೂ ಆಯ್ತು. ತುನಿ ತಗೊಂಡ್ ಬಂದ ಸ್ವೆಟರ್ ಎಲ್ಲಾನು ಖಾಲಿ ಆಯ್ತು. ಅವಳು ಆ ಹಣನ ಸಂತೋಷವಾಗಿ ಲೆಕ್ಕ ಮಾಡ್ತಾ ಇದ್ಲು. ಅದೇ ಸಂತೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೊಣ ಓಡಿಸ್ತಾ ಇದ್ದ ಚಿಚುಕಾಗೆ ಇದೆಲ್ಲವನ್ನು ನೋಡ್ತಾನೆ ಇದ್ಲು. ತುನಿಯ ವ್ಯಾಪಾರ ಚೆನ್ನಾಗಿ ನಡೆದಿದ್ದು ಅವಳಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅವಾಗ ಚಿಚುಕಾಗಿ ಚಿನ್ನು ಹತ್ರ, ಚಿನ್ನು, ಆ ತುನಿನ ನೋಡ್ದ ಎಷ್ಟು ಬುದ್ಧಿವಂತಿಕೆಯಿಂದ ವ್ಯಾಪಾರನ ಮಾಡ್ತಾ ಇದ್ದಾಳೆ. ನಮಗೇನೆ ಯಾರು ಈ ಬಿಸಿನೀರು ತಗೊಳ್ಳಿಕ್ಕೆ ಬರ್ತಾನೇ ಇಲ್ಲ. ಚಿಚುಕಾಗೆ ಆ ದಿನ 1 ಗ್ಲಾಸ್ ಬಿಸಿ ನೀರು 1 ರೂಪಾಯಿ ಅಂತ ವ್ಯಾಪಾರ ಶುರು ಮಾಡಿ ವ್ಯಾಪಾರ ಅಂತೂ ಸ್ವಲ್ಪನೂ ನಡೀಲಿಲ್ಲ. ಹೌದಮ್ಮ, ತುನಿ ಅತ್ತೆ ಮಾಡೋ ಸ್ವೆಟರ್ ತುಂಬಾ ಮೃದುವಾಗಿದೆ ಅಂತೆ. ನನ್ ಗೆಳೆಯರು ಕೂಡ ಹೇಳ್ತಾ ಇದ್ರು, ನನಗೂ ಒಂದು ತೆಗೆದುಕೊಡಿ. ಚಿಚು ಕೋಪದಿಂದ, ಏನು ಅವಳಿಗೆ ಹಣ ಕೊಟ್ಟು ತಗೊಳ್ಳೋದ? ಇಲ್ಲ ಇಲ್ಲ, ಅವಳಿಗಿಂತ ನಾವು ಕಡಿಮೆ ಬೆಲೆಗೆ ಸ್ವೆಟರ್ ವ್ಯಾಪಾರ ಮಾಡೋಣ, ಒಳ್ಳೆ ಲಾಭವನ್ನು ಸಂಪಾದನೆ ಮಾಡ್ಬೋದು. ಅಮ್ಮ, ನಿಮಗೆ ಸ್ವೆಟರ್ ಹೊಲಿಯಕ್ಕೆ ಗೊತ್ತಿಲ್ಲಲ್ಲ? ಅಯ್ಯೋ, ಅದೇನೋ ಹೊಲಿಯೋದು, ಆ ಪಿನ್ನ ತಗೊಂಡು ಆ ಕಡೆ ಈ ಕಡೆ ಮಾಡಿದ್ರೆ ಸ್ವೆಟರ್ ತಯಾರಾಗುತ್ತೆ. ನಾನೇನು ಸ್ವೆಟರ್ ಮಾಡ್ತೀನ? ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ. ಚಿಚುಕಾಗಿನೂ ಮಹಿಹದ್ದಿನ ಹತ್ರ ಬಂದು ಹುಲ್ಲನ್ನ ತಗೊಂಡ್ಲು. ಆದ್ರೆ ಅವಳಿಗೆ ಸ್ವೆಟರ್ ಮಾಡೋದು ತುಂಬಾ ಕಷ್ಟವಾದ ಕೆಲಸವಾಗಿತ್ತು. ಲೇ ಚಿನ್ನು, ನಮ್ ಜೊತೆ ಗೋಣಿ ಒಲಿಯುವ ಸೂಜಿ ಇದೆಯಲ್ಲ, ಅದನ್ನ ತಗೊಂಬಾ. ಗೋಣಿ ಒಲಿಯುವ ಸೂಜಿನ? ಅದ್ಯಾಕಮ್ಮ? ಅದೇ ಕಣು ನನ್ನ ಟೆಕ್ನಿಕ್ಕು. ಗೋಣಿ ಚೀಲನ ತಂದು ಅದನ್ನ ಸ್ವೆಟರ್ ರೂಪದಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹುಲ್ಲನ್ನ ಅಲ್ಲಲ್ಲಿ ಒಲಿಯೋಣ. ಅದು ನ್ಯೂ ಡಿಸೈನ್ ಸ್ವೆಟರ್ ಅಂತ ಹೇಳೋಣ. ಹೇಗಿದೆ ನನ್ನ ಟೆಕ್ನಿಕ್ಕು? ಅಮ್ಮ, ಇದು ಮೋಸಮ್ಮ. ಚಿನ್ನು ಇದು ಮೋಸ ಬೇಡ ಅಂತ ಹೇಳಿದ್ರು ಕೂಡ ಚಿಚು ಅಂತೂ ಕೇಳಲೇ ಇಲ್ಲ. ಆ ರಾತ್ರಿಯಲ್ಲೇ ಅವರಿಬ್ರು ಸೇರಿ ಗೋಣಿ ಚೀಲದಲ್ಲಿ 10 ಸ್ವೆಟರ್ಗಳನ್ನ ತಯಾರು ಮಾಡಿದ್ರು. ಆಮೇಲೆ ಮರುದಿನ ಬೆಳಗ್ಗೆ ಚಿಚು ಅವಳ ಅಂಗಡಿಯಲ್ಲಿಟ್ಟು ಆ ಸ್ವೆಟರ್ ವ್ಯಾಪಾರನ ಶುರು ಮಾಡಿದ್ಲು. ಆವಾಗ ಚಿಚುಕಾಗೆ ಜೋರಾಗಿ, ಬನ್ನಿ ಬನ್ನಿ, ನನ್ನ ಜೊತೆ ನ್ಯೂ ಡಿಸೈನಲ್ಲಿ ಸ್ವೆಟರ್ ಮಾಡಿದ್ದೀನಿ. ತುನಿ ಜೊತೆ ಸ್ವೆಟರ್ ತಗೊಂಡ್ರೆ 10 ತಿಂಗಳಲ್ಲೇ ಹರಿದೋಗುತ್ತೆ. ನನ್ನ ಸ್ವೆಟರು 10 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಬೆಲೆ ಕೂಡ ಕೇವಲ 30 ರೂಪಾಯಿ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಬನ್ನಿ ಬನ್ನಿ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ, ಬರೀ 30 ರೂಪಾಯಿ ಅಂತ ಹೇಳಿದ್ರಿಂದ ಕೆಲವರು ತುನಿ ಅಂಗಡಿಯಿಂದ ಚಿಚು ಅಂಗಡಿಗೆ ಹೋದ್ರು. ಏನ್ ಚಿಚ್ಚು, ಇದು ನೋಡ್ಲಿಕ್ಕೆ ಇಷ್ಟೊಂದು ಗಟ್ಟಿಯಾಗಿದೆ. ಇದನ್ನ ನೀನು ಹೊಸ ಡಿಸೈನ್ ಅಂತ ಹೇಳ್ತಿದೀಯಾ? ಹೌದೌದು, ನೋಡ್ಲಿಕ್ಕೆ ಮಾತ್ರ ಇದು ಹೊಸ ಡಿಸೈನ್. ಹಾಕಿ ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಲೂಸಿ ಪಾರಿವಾಳ ಒಂದು ನಂಬಿ ತಗೊಂಡ್ಲು. ಆದ್ರೆ ಅದನ್ನ ಹಾಕೊಂಡ ತಕ್ಷಣ ಮೈಯೆಲ್ಲ ಕಿರಿತಾ ಇತ್ತು. ಅರೆ, ಏನಿದು? ಮೈಯೆಲ್ಲ ತುರಿಕೆ ಬರ್ತಾ ಇದೆ. ಇದು ನಿಜವಾಗ್ಲೂ ಸ್ವೆಟರಾ? ಇದು ಗೋಣಿ ಚೀಲ. ಚಿಚ್ಚು, ನೀ ಗೋಣಿ ಚೀಲವನ್ನೇ ಸ್ವೆಟರ್ ಅಂತ ನಮ್ನ ಏಮರ್ಸಿ ಮಾರಾಟ ಮಾಡ್ತಾ ಇದ್ದೀಯಾ? ಮಗಿಯವರೇ, ಬನ್ನಿ ಬನ್ನಿ, ಇದು ಗೋಣಿ ಚೀಲ, ಸ್ವೆಟರ್ ಅಲ್ಲ. ಮಹಿಹದ್ದು ತಕ್ಷಣ ಚಿಚುಕಾಗಿಯ ಅಂಗಡಿಗೆ ಬಂದ್ರು ಕೋಪದಿಂದ. ಏನ್ ಚಿಚ್ಚು ಇದು? ಏನ್ ಗಲಾಟೆ? ಮಗಿಯವರೇ, ಇದು ಜಗಳ ಅಲ್ಲ. ಈ ಚಿಚ್ಚು ನಮ್ಮೆಲ್ಲರನ್ನ ಹೇಗೆ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾ? ಡಿಸೈನರ್ ಸ್ವೆಟರ್ ಅಂತ ಹೇಳಿ ಗೋಣಿ ಚೀಲನ ತಂದು ನಮಗೆ ಕೊಟ್ಟು ಸ್ವೆಟರ್ ಅಂತ ವ್ಯಾಪಾರ ಮಾಡ್ತಿದ್ದಾಳೆ. ಮಹಿಹದ್ದು ಲೂಸಿ ಪಾರಿವಾಳದ ಹತ್ತಿರ ಇರುವ ಆ ಸ್ವೆಟರ್ನ ತೆಗೆದು ಸರಿಯಾಗಿ ಗಮನಿಸಿದಾಗ ಅವಳಿಗೆ ಅರ್ಥ ಆಯ್ತು, ಅದು ಗೋಣಿ ಚೀಲನೇ, ಹುಲ್ಲಿನಿಂದ ಹೊಲಿದಿರುವ ಸ್ವೆಟರ್ ಅಲ್ಲ ಅನ್ನೋದು. ಆವಾಗ ಮಹಿಹದ್ದು ತುಂಬಾನೇ ಕೋಪದಿಂದ, ಏ ಚಿಚ್ಚು, ನಿನಗೆ ನಾಚಿಕೆ ಆಗಲ್ವಾ? ಊರಿನ ಜನರೆಲ್ಲ ಚಳಿಯಲ್ಲಿ ಕಷ್ಟಪಡ್ತಾ ಇದ್ರೆ ಅದನ್ನೇ ಲಾಭವಾಗಿ ಪಡಿಬೋದು ಅಂತ ನೀನು ಗೋಣಿ ಚೀಲದಲ್ಲಿ ಸ್ವೆಟರ್ ಮಾಡಿ ಕೊಡ್ತಾ ಇದೆಯಲ್ಲ. ಇದನ್ನ ಹಾಕೊಂಡ್ರೆ ಕಾಯಿಲೆ ಬರುತ್ತೆ. ಅಯ್ಯೋ ಪಾಪ, ಚೋಟು, ಮೈ ಎಲ್ಲ ನೋಡಿ ಹೇಗೆ ಆಗಿದೆ ಅಂತ. ಅಷ್ಟರಲ್ಲಿ ಚಿಚುಕಾಗಿ ಹತ್ತಿರ ಸ್ವೆಟರ್ ತಗೊಂಡ ಉಳಿದ ಪಕ್ಷಿಗಳೆಲ್ಲರೂ ಜಗಳ ಶುರು ಮಾಡಿದ್ರು. ಹೌದೌದು, ಇದು ಮೋಸ. ನನ್ನ 30 ರೂಪಾಯಿನ ತಿರುಗಿ ಕೊಡು. ಏ ಚಿಚ್ಚು, ನಿನ್ನ ಸೋಮಾರಿತನ ಇನ್ನೂ ನಿನ್ನ ಬಿಟ್ಟು ಹೋಗಿಲ್ವಾ? ನಮಗೆಲ್ಲ ಈ ರೀತಿ ಮೋಸ ಮಾಡ್ತೀಯಲ್ಲ. ಹಾಗಂತ ಜಗಳ ಮಾಡುವಾಗ ಚಿಚುಕಾಗೆ ತುಂಬಾನೋ ಹೆದ್ರಿ, ನಾನೆಲ್ಲಿ ಮೋಸ ಮಾಡಿದ್ದು? ಅದು ನಿಜವಾಗ್ಲೂ ನ್ಯೂ ಫ್ಯಾಷನ್ ಸ್ವೆಟರೇ. ಅದು ಕೂಡ ಕಡಿಮೆ ದರಕ್ಕೆ ತಾನೇ ವ್ಯಾಪಾರ ಮಾಡಿದ್ದು. ಬೈ 1 ಗೆಟ್ 1 ಅಂತಾನೆ ಮಾರಾಟ ಮಾಡಿದ್ದು. ನಾನೇನು ನಿಮ್ಗೆ ಮೋಸ ಮಾಡಿಲ್ಲ.
ಟುನಿ ತಾಳ್ಮೆಯಿಂದ ಚಿಚ್ಚು, ವ್ಯಾಪಾರ ಅಂದ್ರೆ ಜನರಿಗೆ ಮೋಸ ಮಾಡದೆ ಪ್ರಾಮಾಣಿಕತನವಾಗಿ ವ್ಯಾಪಾರವನ್ನು ಮಾಡಬೇಕು. ಅದರಿಂದ ಯಾರಿಗೂ ಕೂಡ ಯಾವ ತೊಂದರೆನೂ ಆಗ್ಬಾರ್ದು. ನೋಡ್ದಾ, ನೀನು ಮಾಡಿದ ವ್ಯಾಪಾರದಿಂದ ಲೂಸಿ ಹೇಗೆ ಕಷ್ಟಪಡ್ತಿದ್ದಾರೆ ಅಂತ. ಚಿಚ್ಚು, ನಿನ್ನಿಂದ ಜನರಿಗೆ ತೊಂದರೆ ಆಗಿದೆ. ನಿನ್ನ ಉದಾಸೀನದಿಂದ, ಅಧಿಕ ಆಸೆಯಿಂದ ನೀನು ಈ ರೀತಿ ಮಾಡ್ತಾ ಇದೀಯ. ಅವರವರ ಹಣನ ತಿರುಗಿಸಿಕೊಡು. ಅದು ಮಾತ್ರ ಅಲ್ಲ, ಈ ಸಂತೆನ ನೀನು ಮಲಿನಗೊಳಿಸಿದೀಯ. ಆದ್ರಿಂದ 1 ವಾರ ತನಕ ಈ ಸಂತೆಯನ್ನು ನೀನು ಶುದ್ಧ ಮಾಡ್ಬೇಕಾದ್ರೆ ನಿನಗೆ ಶಿಕ್ಷೆ. ಚಿಚ್ಚು ಅಳುತ್ತಾ, ಅಯ್ಯಯ್ಯೋ, ನನ್ನ ಹಣ ಹೋಯ್ತು, ನನ್ನ ಹುಲ್ಲನ್ನು ಹೋಯ್ತು, ಎಲ್ಲನೂ ಹೋಯ್ತು. ಇದೆಲ್ಲ ಈ ತುಣಿಯಿಂದನೇ. ಇವಳು ಬರ್ಲಿಕ್ಕೆ ಮುಂಚೆ ಬಿಸಿನೀರು ವ್ಯಾಪಾರ ಚೆನ್ನಾಗಿಯೇ ನಡೀತಾ ಇತ್ತು. ಅಮ್ಮ, ನಾನು ಮೊದಲೇ ಹೇಳ್ದೆ ಇದು ಮೋಸ ಬೇಡ ಅಂತ. ಲೇ, ಬಾಯಿ ಮುಚ್ಚೋ, ಮನೆಗೆ ಬರ, ನಾನು ಯಾರು ಅಂತ ನಿಂಗೆ ತೋರಿಸ್ತೀನಿ. ಚಿಚುಕಾಗಿ ಎಲ್ಲರ ಹತ್ರನೂ ತಗೊಂಡು ಹಣನ ವಾಪಸ್ ಕೊಟ್ಟು ಅಲ್ಲಿರುವ ಗೋಣಿ ಚೀಲನ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಆವಾಗ ಪಕ್ಷಿಗಳೆಲ್ಲರೂ ಟುನಿಯ ಹತ್ತಿರ ಪುನಃ ಬಂದ್ರು. ಅಯ್ಯೋ ತುನಿ, ನನ್ನನ್ನು ಕ್ಷಮಿಸು. ನಾನು ನಿನ್ ಜೊತೆ ಸ್ವೆಟರ್ ತಗೊಳ್ದೆ ಕಡಿಮೆ ಬೆಲೆಗೆ ಅಂತ ಚಿಚ್ಚು ಜೊತೆ ತಗೊಳ್ಲಿಕ್ಕೆ ಹೋದೆ. ನನ್ನ ಮೈಯೆಲ್ಲ ತುರಿಸ್ತಾ ಇದೆ. ಒಳ್ಳೆ ಸ್ವೆಟರ್ ಕೊಡು. ಲೂಸಿ, ನಿಮಗೆ ನಾಳೆ ಕೊಡ್ತೀನಿ. ಉತ್ತಮ ಬಟ್ಟೆಗೆ ಸ್ವಲ್ಪ ಹಣ ಕೊಟ್ಟರು ಕೂಡ ಅದರ ವ್ಯಾಪಾರದಿಂದ ಮನಸ್ಸು ಪೂರ್ತಿಯಾಗಿ ತೃಪ್ತಿಯಾಗಿರ್ಬೇಕು. ಬುಜ್ಜಿಗುಬ್ಬಚ್ಚಿ ಹಣನ ಲೆಕ್ಕ ಮಾಡಿ, ಅಮ್ಮ, ನಮ್ಮ ವ್ಯಾಪಾರದಲ್ಲಿ ನಮಗೆ ಇವತ್ತು ಚೆನ್ನಾಗಿ ವ್ಯಾಪಾರ ಆಗಿದೆ. ಅದರಿಂದ ಒಳ್ಳೆ ಲಾಭ ಕೂಡ ಬಂದಿದೆ. ನೀವು ನನಗೋಸ್ಕರ ರೆಡ್ ಕಲರ್ ಸ್ವೆಟರ್ನ ಮಾಡ್ಕೊಡ್ತೀನಿ ಅಂದ್ರಲ್ಲ, ಅದನ್ನ ಬಿಡ್ಬೇಡಿ. ಸರಿಮ್ಮ, ನನ್ನ ಮುದ್ದಿನ ಮಗಳು. ಮೊದಲು ನಿನಗೆ ಸ್ವೆಟರ್ ಮಾಡಿ ಕೊಡ್ತೀನಿ. ಆ ದಿನ ಸಂಜೆ ಸಮಯ ಚಿಚುಕಾಗಿ ಆ ಚಳಿಯಲ್ಲಿ ಸಂತೆನ ಕ್ಲೀನ್ ಮಾಡ್ತಾ ಇರೋದನ್ನ ಎಲ್ರೂ ನೋಡಿದ್ರು. ಹಾಗೇನೆ ಟುನಿಗುಬ್ಬಚ್ಚಿ ಪುನಃ ಹೊಸ ಹುಲ್ಲನ್ನ ತಗೊಂಡ್ ಬಂದು ಸ್ವೆಟರ್ ಮಾಡ್ತಾ ಇರೋದನ್ನ ಕೂಡ ಎಲ್ಲ ಪಕ್ಷಿಗಳು ನೋಡಿದ್ರು. ಯಾವಾಗ್ಲೂ ನಿಯತ್ತಾಗಿ ಏನ್ ಕೆಲಸ ಮಾಡಿದ್ರು ಎಲ್ಲರ ಸಪೋರ್ಟ್ ಅವ್ರಿಗಿರುತ್ತೆ. ತಪ್ಪು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರ ಜೀವನದಲ್ಲಿ ಎಲ್ಲಾನು ತಪ್ಪಾಗುತ್ತೆ.